ಹಾವೇರಿ ಜಿಲ್ಲೆಯ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಜಿಲ್ಲಾ ಸಮಿತಿ ಸಭೆ ಹಾಗೂ ಭಾರತ ರತ್ನ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ವಸತಿ ನಿಲಯ ಹೊರಗುತ್ತಿಗೆ ಅತಿಥಿ ಶಿಕ್ಷಕರ ಸಭೆ ಹಾವೇರಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ನೌಕರರ ಸಭೆಯನ್ನು ದಿನಾಂಕ ಜುಲೈ 19, 2026 ರಂದು ಭಾನುವಾರ ಹಾವೇರಿ ಪ್ರವಾಸಿ ಮಂದಿರಯಲ್ಲಿ ನಡೆಯಿತು. ಇಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಹಾವೇರಿ ಜಿಲ್ಲಾ ಸಮಿತಿ ಸಭೆ ನಡೆಯಿತು. ಈ ಸಭೆಗೆ ಸರಿಸುಮಾರು 6 ತಾಲೂಕುಗಳಿಂದ ನಮ್ಮ ಹೊರಗುತ್ತಿಗೆ ನೌಕರರು ಬಂದಿದ್ದಾರೆ. ಸವಣೂರು, ರಾಣೆಬೆನ್ನೂರು, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು ಈ ಒಂದು 6 ತಾಲೂಕುಗಳಿಂದ ನಮ್ಮ ಜಿಲ್ಲಾ ಮುಖಂಡರು ಬಂದಿದ್ದಾರೆ. ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಪ್ರಮುಖವಾಗಿ ಇಲ್ಲಿ ನಮ್ಮ ಹೊರಗುತ್ತಿಗೆ ನೌಕರಿಗೆ ವಾರಕ್ಕೊಂದು ರಜೆ ಕೊಡ್ತಾಯಿಲ್ಲ, ಹಾಗೆ ಋತುಚಕ್ರದ ರಜೆಯನ್ನು ಕೊಡ್ತಾಯಿಲ್ಲ. ಅದೇ ರೀತಿ ಅವ್ರಿಗೆ ಕನಿಷ್ಠ ವೇತನವನ್ನು 11/4/2025 ಕನಿಷ್ಠ ವೇತನ ಅಧಿಸೂಚನೆ ಮಾಡಿಸಿ 22/5/2026 ಅಧಿಸೂಚನೆ ಮಾಡಿಸಿದಂಥ ಕನಿಷ್ಠ ವೇತನವನ್ನು ಕೂಡ ಯಾವುದೇ ಇಲಾಖೆಗಳು BCM ಇಲಾಖೆ ಬಿಟ್ಟರೆ ಉಳಿದ ಇಲಾಖೆಗಳು ಯಾವುದೂ ಕೂಡ ಜಾರಿ ಮಾಡಲಿಲ್ಲ. ಸರಿಯಾದ ರೀತಿಯಲ್ಲಿ ESI PF ಕಟ್ತಾ ಇಲ್ಲ ಮತ್ತು ನಮ್ಮ ಹೊರಗುತ್ತಿಗೆ ನೌಕರಿಗೆ ಸ್ಯಾಲರಿ ಸ್ಲಿಪ್ ಕೊಡ್ತಾ ಇಲ್ಲ. ಈ ಎಲ್ಲ ಬೇಡಿಕೆಗಳನ್ನು ಇಟ್ಟು ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಮುಂದೆ ಈ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು, DC ರವರು, CO ರವರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ರಮ ವಹಿಸ್ತಿಲ್ಲ ಅಂತಂದರೆ ನಾವು ಇದೇ ತಿಂಗಳು 24ನೇ ತಾರೀಕು ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ನಿರ್ದಿಷ್ಟ ಹೋರಾಟವನ್ನು ಮಾಡಲಿಕ್ಕೆ ಈ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಮತ್ತು CO ಅವರ ಬಳಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಳಿ ಕೇಳೋದು ಇಷ್ಟೇ, ನಮಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಗೆ ಕೊಡಿ, ನಾವೇನು ಬೇರೆ ಯಾವುದೇ ರೀತಿ ಕೇಳ್ತಾ ಇಲ್ಲ. ಹಾಗಾಗಿ ನಮಗೆ ವಾರಕ್ಕೊಂದು ರಜೆ ಕೊಡಬೇಕು, ಋತುಚಕ್ರದ ರಜೆ ಕೊಡಬೇಕು, ನಮಗೆ ಸರಿಯಾದ ರೀತಿಯಲ್ಲಿ ESI PF ಕಟ್ಟಾದ ರಸೀದಿ ಕೊಡಬೇಕು ಮತ್ತು ವೇತನ ಚೀಟಿ ಕೊಡಬೇಕು. ಅದೇ ರೀತಿ ನಾವು ವಾಸ ಮಾಡಲಿಕ್ಕೆ ಕ್ವಾರ್ಟರ್ಸ್ಗಳು ಕೊಡಬೇಕು. ಈ ಎಲ್ಲ ಪ್ರಮುಖ ಬೇಡಿಕೆಗಳನ್ನು ಇಟ್ಟು ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಅದನ್ನೇನಾದರೂ ಬಗೆಹರಿಸ್ತಿಲ್ಲ ಅಂತಂದರೆ ನಾವು 24ನೇ ತಾರೀಕು DC ಕಚೇರಿ ಮುಂದೆ ಹೋರಾಟವನ್ನು ಮಾಡಿ ನಮ್ಮ ಬೇಡಿಕೆಗಳ ಸಂಬಂಧಪಟ್ಟಂಗೆ DC ಅವರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ತೀರ್ಮಾನವನ್ನು ಈ ಸಭೆಯಲ್ಲಿ ಮಾಡಿದ್ದೀವಿ.